ಒಂದು 3ನೇ ವಾರದಲ್ಲೋ 4ನೇ ವಾರದಲ್ಲೋ ನಿಮ್ಮ ವೈಫ್ ನಿಮಗೆ ಬಟ್ಟೆ ಕಳಿಸಿರೋದಿಲ್ಲ, ಒಂದು ವಿಡಿಯೋ ಮಾಡಿಬಿಟ್ಟು ಕಳಿಸ್ತಾರೆ. ಸೊ ಆ ಭೇಟಿ ನೋಡಿ ಏನು ಅನ್ನಿಸ್ತು? ಅಂದರೆ ನನ್ನ ಹೆಂಡತಿ ಏನು ಮಾಡೋದು ಅಂದರೆ, ನಾನು ಇಲ್ಲಿ ಏನು ಕೆಲಸ ಮಾಡ್ತಿರಲಿಲ್ಲ, ಕೆಲಸ ಅಂತ ಆಗ್ಬಿಡುವೆ. ಅಲ್ಲಿ ಹೋದಾಗ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಆವಾಗ ನನಗೆ ನಾನು ಇಲ್ಲಿ ಏನು ಕೆಲಸ ಮಾಡಲ್ಲ, ಅಲ್ಲೆಲ್ಲ ಮಾಡ್ತಾ ಇದೀಯಾ, ಮಾಡ್ತೀನಿ ಅಂತ ಇದ್ರು. ಆಮೇಲೆ ರಿಸಾ ಅವ್ರು ಬರ್ತಾರೆ. ರಿಸಾ ಎಂಟ್ರಿ ಆದಾಗ ನಾನು ರಿಸನ್ ಜೊತೆ ಒಂಥರ ಫ್ರೆಂಡ್ಲಿ ಆಗಿ ಇರ್ತೀನಿ. ಎಲ್ಲ ನನ್ನ ಅಣ್ಣ ಚಂದ್ರಣ್ಣ ಅಂತ ಮಾತಾಡ್ತಾ ಇರ್ತಾರೆ. ನಾನೇನು ಮಾಡ್ತೀನಿ ಅಂದರೆ, ರಿಸಾ ಬಂದ ತಕ್ಷಣ ಆಯ್ತು ಚಂದ್ರು ಡಾರ್ಲಿಂಗ್ ಅಂತ ಅಂತಾಳೆ. ಅದರಿಂದ ಅವಳ ಜೊತೆ ಸ್ವಲ್ಪ ಫ್ರೆಂಡ್ಲಿ ಆಗಿ ಮೂವ್ ಆಗ್ತೀವಲ್ಲ, ಅದರಿಂದ ನನ್ನ ಹೆಂಡತಿ ಹಂಗೆ ಮಾಡಿದ್ವಿ. ನಿಮ್ಮ ಕ್ರಶ್ ಅಂತ ಹೌದಾ ರಿಷಾ ಅವರು? ಆ ಥರ ಏನಿಲ್ಲ, ಒಳ್ಳೆ ಫ್ರೆಂಡ್ ಹೇಳಿದ್ರು ನಮಗೆ ಇವಾಗ. ಹೌದಾ? ಸತ್ಯವಾಗ್ಲೂ ಗೊತ್ತಿಲ್ಲ. ಒಳ್ಳೆ ಫ್ರೆಂಡ್ ಅಂತ ಹೇಳ್ತೀನಿ ಅಷ್ಟೇ. ಓಕೆ ಯಾರ್ಯಾರು ಹೇಗೆ ಆಟ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ? ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲರೂ ತುಂಬಾ ಸ್ಟ್ರಾಂಗ್ ಇದ್ದಾರೆ. ನಿಜವಾಗ್ಲೂ ಯಾರು ಡಮ್ಮಿ ಅಂತೂ ಇಲ್ಲ, ಎಲ್ಲರೂ ಪ್ರತಿಯೊಬ್ಬರು ಸ್ಟ್ರಾಂಗ್ ಇದ್ದಾರೆ. ಕೆಲವರು ಆಟ ಶುರು ಮಾಡಿದ್ದಾರೆ, ಕೆಲವರು ಇನ್ನೂ ಆಟ ಶುರು ಮಾಡಿಲ್ಲ. ಸತ್ಯವಾಗ್ಲೂ ಎಲ್ಲರೂ ಆಟ ಆಡೋಕೆ ಶುರು ಮಾಡಿಬಿಟ್ರೆ ನಿಜವಾಗ್ಲೂ ತುಂಬಾ ಬೇರೆ ಲೆವೆಲಲ್ಲಿ ಆಟ ಆಗೋಯ್ತದೆ. ಯಾರು ಆಟ ಶುರು ಮಾಡಿಲ್ಲ ಇನ್ನೂ ತುಂಬ ಜನ? ಯಾಕೆಂದರೆ ಈಗ ಸ್ಪಂದನ ಅವರು ಇನ್ನೂ ಆಟ ಶುರು ಮಾಡಿಲ್ಲ. ಸ್ಪಂದನ ಅವರು ಈಗ ತುಂಬ ಚೆನ್ನಾಗೇ ಸೀರಿಯಲಲ್ಲಿ ಹೆಸರು ಮಾಡಿರೋ ಅಂಥವ್ರು, ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರು ತುಂಬ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ಅನ್ನಿಸ್ತು. ಅಭಿ ಅವರು ಇನ್ನೂ ಶುರು ಮಾಡಬೇಕು ಅಂತ ಅನ್ನಿಸ್ತದೆ. ಅಂದಮೇಲೆ ಮಾಳು ಅವರು, ಅವ್ರಿಗೆ ಅದ್ಭುತ ಗಾಯಕರವರು, ಅವರ ಸೈಡ್ನಲ್ಲಿ ಎಲ್ಲ ಹೆಸರು ಮಾಡಿರೋ ಅಂತಾರೆ. ತುಂಬ ಅಭಿಮಾನಿಗಳನ್ನ ಹೊಂದಿರುವಂಥ ಕಲಾವಿದ. ಅವರು ಸಿಂಗಿಂಗಲ್ಲಿ ಎಷ್ಟು ಹೆಸರು ಮಾಡಿದಾರೋ, ಈ ಮಾತುಗಾರಿಕೆಲೂ ಅಷ್ಟೇ ಒಂಚೂರು ಓಪನ್ ಆಗೋಯ್ತು ಅಂದರೆ ಒಳ್ಳೆ ಟಾಪ್ 5 ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಆಮೇಲೆ ಧ್ರುವಂತ ಆಗ್ಬೋದು, ಆಮೇಲೆ ಸೂರಜ್ ಆಗ್ಬೋದು, ಇನ್ನೂ ಒಂದಷ್ಟು ಜನ ಒಂಚೂರು ಓಪನ್ ಅಪ್ ಆಗಬೇಕು. ಅವರೆಲ್ಲ ತುಂಬಾ ಸ್ಟ್ರಾಂಗ್ ಇದ್ದಾರೆ, ಯಾರು ಓಪನ್ ಅಪ್ ಆಗ್ಬೇಕು ಅಷ್ಟೇ. ಅಂದ್ರೆ ಧ್ರುವಂತ ಅವರು ಅಂದ್ರೆ ಮೂಡಿನ ಅವರು ಯಾವಾಗ್ಲೂ ಒಬ್ಬೊಬ್ರ ಜೊತೆಗೆ ಒಂದೊಂದು ರೀತಿ ಇರೋದು, ಅವ್ರು ಮೂಡ್ ಬಂದಂಗೆ ಇರೋದು, ಜಗಳ ಮಾಡೋದು, ಕಿರ್ಚೋದು, ಆಮೇಲೆ ಸಡನ್ಲಿ ಖುಷಿಯಿಂದ ಇರೋದು, ಈ ರೀತಿ ಮಾಡ್ತಾರಲ್ಲ, ಯಾಕೆ ಅಂತ ಅಂದ್ರೆ ಅವ್ರನ್ನ ತುಂಬಾ ನೋಡಿದಾಗ ತುಂಬಾ ಓದಿದ್ದಾರೆ, ತುಂಬಾ ವಿಚಾರವಂತರು, ತುಂಬಾ ಯಾವ್ದ್ರ ಬಗ್ಗೆ ಯಾರು ತುಂಬಾ ಡೀಟೇಲ್ ಆಗಿ ತಿಳ್ಕೊಂಡಿದ್ದಾರೆ. ಯಾವ್ದೋ ಇದು ಕ್ಯಾಮ್ರಾದ ಬಗ್ಗೆ ಹೇಳಿ ಅಂದ್ರು ಫುಲ್ ಬೇಕು ಅಂದ್ರೆ ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ಈ ಛತ್ರಿ ಬಗ್ಗೆನೂ ತಿಳ್ಕೊಂಡಿರ್ತಾರೆ. ಅಷ್ಟೊಂದು ತಿಳ್ಕೊಂಡವ್ರೆ. ನಮ್ಗೆ ಛತ್ರಿ ಎಲ್ಲಿ ತಗೊಂಡೆ ಅಂದ್ರೆ ಇಂಥ ಅಂಗಡಿಲಿ ತಗೊಂಡೆ ಅಷ್ಟೇ ನಮ್ಗೆ ಆನ್ಸರ್ ಬೇಕಾಗಿರುತ್ತೆ. ಇದು ಇಂಥ ಅಂಗಡಿನಲ್ಲೇ ಇಂಥ ಗಲ್ಲಿಲಿ ಹೋಗಿ ಇಂಥ ಬಸ್ಸಲ್ಲಿ ಹೋಗಿ ಇಷ್ಟೇ ದುಡ್ಡು ಕೊಡ್ಬೇಕು, ಈ ತರ ಐತೆ, ಇದು ಇಷ್ಟು ಕ್ವಾಲಿಟಿ ಐತೆ, ಫುಲ್ ಅದ್ರ ಬಗ್ಗೆ ಎಲ್ಲ ಫುಲ್ ಡೀಪ್ ಆಗಿ ಹೇಳಕ್ ಶುರು ಮಾಡ್ತಾರೆ. ಆಗ ಕೆಲವ್ರಿಗೆ ಏನು ಅನ್ಸುತ್ತೆ ಅಂದ್ರೆ, ಅಯ್ಯೋ ಡ್ರಿಲ್ಲಿಂಗ್ ಮಾಡ್ತಾವನಲ್ಲಪ್ಪ, ಯಾಕಾರು ಕೇಳಿದೆ ಅನ್ನೋ ಥರ ಆಗ್ಬಿಡ್ತದೆ. ಅದಕ್ಕೆ ಗಿಲ್ಲಿ ಅವರು ಡ್ರಿಲ್ಲಿಂಗ್ ಮಾಸ್ಟರ್ ಅಂತ ಡ್ರಿಲ್ಲಿಂಗ್ ಮಾಸ್ಟರ್ ಅಂತ ಗಿಲ್ಲಿ ಕರೀತಾ ಇರ್ತಾರೆ. ಅಂದ್ರೆ ಅದು ತಪ್ಪು ಅಂತಲ್ಲ, ನಿಜವಾಗ್ಲೂ ಆ ಒಂದು ಎಜುಕೇಶನ್ ನಮಗಿಲ್ಲ. ಯಾಕೆಂದ್ರೆ ಧ್ರುವರು ಅಷ್ಟು ಎಜುಕೇಟೆಡ್ ಆಗಿ ತುಂಬಾ ತಿಳ್ಕೊಂಡಿದ್ದಾರೆ. ಅವ್ರಿಗೆ ತುಂಬಾ ಯಾರು ಇಷ್ಟ ಅವ್ರ ಹತ್ರ ಅಷ್ಟೇ ಮಾತಾಡ್ತಾರೆ. ಅವ್ರನ್ನ ಯಾರು ಇಷ್ಟ ಇಲ್ಲ ಅವ್ರ ಜೊತೆ ಹೋಗೋದು ಇಲ್ಲ, ಆಯ್ ಬೈ ಅನ್ಕ ಇರ್ತಾರೆ. ಆಮೇಲೆ ಬಿಗ್ ಬಾಸ್ ಮನೆಯನ್ನ ತುಂಬ ರೂಲ್ಸು ನಿಯಮಗಳನ್ನ ತುಂಬ ಚಾಚು ತಪ್ಪದೆ ಮಾಡ್ತಾರೆ ಯಾರು ಅಂದರೆ ಅದು ಧ್ರುವಂತ ಅಂತ ಹೇಳ್ಬೋದು. ಅಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಓಕೆ, ಅವರು ನಿಮ್ಮ ಜೊತೆ 3rd ವೀಕ್ ಟೈಮಲ್ಲಿ ಒಂದಷ್ಟು ಡಿಸ್ಕಷನ್ ಮಾಡ್ತಾರೆ. ನಾನು ಏನೋ ಕಾಶಿಗೆ ಹೋಗಿ ಏನೋ ಒಂದಷ್ಟು ಸಮಥಿಂಗ್ ಏನೇನೋ ಮಾತಾಡ್ತಾರಲ್ವಾ, ಆ ವಿಷಯ ಯಾಕೆ ಬಂತು? ಅಷ್ಟೊಂದು ಅವರು ಎಮೋಷನ್ ಆಗಕ್ಕೆ ಏನು ಕಾರಣ? ನಿಜವಾಗ್ಲೂ ಅವ್ರದ್ದು ಯಾವುದೋ ಒಂದು ಇಷ್ಟು ಉದ್ದ ಹೇಳ್ಬಿಟ್ರೆ ನೆನಪಿರ್ತದೆ, ಇಷ್ಟು ಉದ್ದ ಹೇಳಿರ್ತಾರಲ್ಲ, ನಾನು ನೆನಪಿಟ್ಕೊಳ್ಳೋದೇ ಆಗೋದಿಲ್ಲ. ಅಷ್ಟುದ್ದ ನೆನ್ಪಿಟ್ಕೊಳಕ್ಕೆ ಆಗೋದೇ ಇಲ್ಲ. ಒಟ್ಟಲ್ಲಿ ನನ್ನ ಜೊತೆ ಇರೋದ್ರಲ್ಲಿ ನನ್ನ ಜೊತೆ ತುಂಬಾ ಚೆನ್ನಾಗಿದ್ರು ಅವರು. ನಾನು ಕೆಲವೊಂದು ಸಲ ಎದ್ದು ಹೋಗೋದು ಕಷ್ಟ ಆಗ್ಬಿಡ್ತದೆ, ಏನೋ ಹೇಳ್ತಾನೆ ಅಂತ ಸುಮ್ಮನೆ ಕೇಳಿದೆ. ಕೆಲವೊಂದು ಕಿವಿಲ್ ಕೇಳ್ಕೊಂಡ್ಬಿಟ್ರು ಅಂದ್ರೆ ತಗೊಳಕ್ ಆಗ್ತಿರ್ಲಿಲ್ಲ. ಕೆಲವೊಂದು ಅಷ್ಟೇ ತಗೊಳ್ಳುವೆ, ಇನ್ನು ಕೆಲವೊಂದು ಸುಮ್ಮನೆ ಎದ್ದೋರು ಬೇಜಾರು ಮಾಡ್ಕೊತಾನೆ ಅಂತ ಸುಮ್ಮನೆ ಅನ್ಕೊಂಡು ಸುಮ್ಮನೆ ಇರ್ತಾ ಇದೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಫೇವ್ರೆಟ್ ಅಂತ ಇವಾಗ ಯಾರು? ನಾನು ಯಾರ ಜೊತೆನೂ ಜಗಳ ಆಡ್ದಿರೋ ಕಾರಣ ನಾನು ಎಲ್ಲರ ಜೊತೆನೂ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ನಾನು ಅಲ್ಲಿರುವಂಥ ಎಲ್ಲರೂ ನನ್ನ ಅಶ್ವಿನಿ ಮೇಡಮ್ ಅವ್ರು ಆಗ್ಬೋದು, ರಘುಣವ್ರು, ಎಲ್ಲರೂ ನನ್ನ ಅವರು ವಯಸ್ಸಿನಲ್ಲಿ ನನಗೆ ತುಂಬ ದೊಡ್ಡರಾಗಿದ್ರು. ಅಣ್ಣ ಚಂದ್ರಣ್ಣ ಅಂತಲೇ ಕರೀತಾರೆ. ಅಷ್ಟೊಂದು ಪ್ರೀತಿ ಗಳಿಸಿದೆ. ಅಷ್ಟೇಂದಲೂ ನನಗೆ ತುಂಬ ಜಾಸ್ತಿ ಕನೆಕ್ಟ್ ಆದವರು ರಕ್ಷಿತನೇ ನನಗೆ. ರಕ್ಷಿತನ ಬಗ್ಗೆ ತುಂಬ ಖುಷಿ ಆಗ್ತದೆ. ಅಂದರೆ ಎಷ್ಟೋ ಜನ ಆದರೆ ನಾವು ಅಲ್ಲಿರೋಂಥರ ಬಿಗ್ ಬಾಸ್ ನೋಡಿದ್ದಾರೆ, ಬೇರೆ ಬೇರೆ ಸೀಸನ್ ಯಾವ ಥರ ಆಡಿದ್ದಾರೆ, ಹೆಂಗೆ ಬಿಗ್ ಬಾಸ್ ಅಂದ್ರೆ ಏನು, ಯಾವ ಥರ ಆಡಬೇಕು ಅನ್ನೋದು. ಆದರೆ ರಕ್ಷಿತಾ ಅನ್ನೋ ಹುಡುಗಿ ಬಿಗ್ ಬಾಸ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ, ಬಿಗ್ ಬಾಸ್ ಏನು ನೋಡಿಲ್ವಂತೆ ಸತ್ಯವಾಗ್ಲೂ. ಒಂಥರ ಅಲ್ಲೂ ಬಂದಾದ್ಮೇಲೆ ಬಿಗ್ ಬಾಸ್ ಅಂದ್ರೆ ಏನು, ಬಿಗ್ ಬಾಸ್ ಅಲ್ಲಿ ಹೆಂಗಿರ್ಬೇಕು ಅನ್ನೋದು ತಿಳ್ಕೊಂಡು ಬೇರೆಯವ್ರಿಗೆ ಹೇಳ್ತಾ ಇದ್ಲು. ಬಿಗ್ ಬಾಸ್ ಅಂದ್ರೆ ಹಿಂಗೆ ಇರಬೇಕು, ಹಂಗೆ ಹಿಂಗೆ ಅಂತ ಎಲ್ರಿಗೂ ಹೇಳ್ತಾ ಇದ್ಲು. ಅಂದ್ರೆ ಅಷ್ಟು ತುಂಬಾ ಫಾಸ್ಟ್ ಇದ್ದಾಳೆ ರಕ್ಷಿತಾ. ಖಂಡಿತ ರಕ್ಷಿತಾ. ಓಕೆ,